ಯಜಮಾನ್ನೇ ಯಾಕಂದ್ರೆ ಯಜಮಾನ್ರು ಬಾರ್ದೆ 3 ತಿಂಗಳಾದ್ರೂ ಸುಧಾರಿಸುವುದಿಲ್ಲ ಅವನೇ ಅವನ ಕತೆಗೆ ಅನಾಥ ಹೇಳಿ ಸುಖ ಇಲ್ಲ ಕೊಟ್ಟು ಬಿಡ್ಲಿಕ್ಕೆ ಉಪಾಯ ಇಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ದ ಅಂತ ಹೇಳ್ತಿದ್ದೆ ಈಗ ಸುಮ್ಮನೆ ಕೂತಿದ್ದೆ ನಾ ಜೋರು ಮಾಡ್ತೇನೆ ಹೋಗ್ಲಿ ಅಮ್ಮ ಕ್ಷೇಮವಾಗಿದ್ದ ಹೌದು ನಿನ್ನ ಅಪ್ಪಯ್ಯ ಹೇಗಿದ್ದಾನೆ ಮಗ ಅವ ಈಗಲೂ ನನ್ನ ನೆನಪು ಮಾಡ್ತಾನೆ ಅಪ್ಪನ ವಿಚಾರ ಹೇಳುವಾಗ ಒಯ್ಯಾರ ಅಂದ್ರೆ ನಿನ್ನ ಅಪ್ಪಯ್ಯನು ನಾನು ಇದ್ದದಂದ್ರೆ ಹಾಗೆ ಹೌದಾ ಒಬ್ರೂಪಕ್ಕೆ ನಮ್ಮ ಮನೆಗೆ ಬಂದ್ರೆ 3-4 ತಿಂಗಳು ಆಗದೆ ಹೋಗುದು ಉಳ್ಕೊಂಡು ನಾ ಹೋದ್ರು ಹಾಗೆ 5-6 ತಿಂಗಳೊಳಗೆ ಬರುದೇ ನನ್ನ ಹಿಂದೆ ಓಡಾಡುದವ ಎಲ್ಲಿ ಹೋದ್ರು ಮಧ್ಯ ಕೋಣೆಗೆ ಹೋದ್ರು ಇದ್ದಾನೆ ಅಡುಗೆ ಮನೆಗೆ ಹೋದ್ರು ಇದ್ದಾನೆ ಕೆಲವು ಸಲ ಬಚ್ಚಲ ಮನೆ ಬಾಗಿಲವರೆಗೂ ಬರ್ತಿದ್ದ ಇಲ್ಲ ನಾನೇ ದುಡ್ಡಿ ಬಾಗಿಲು ಹಾಕೊಳ್ತಿದ್ದೆ ಹೌದಾ ಅಂತ ಸಂಬಂಧ ನಮ್ಮಲ್ಲಿ ಅಮ್ಮ ಅಮ್ಮ ನನಗೆ ಇವತ್ತೊಂದು ಗೊತ್ತಾಯ್ತಮ್ಮ ಸತ್ಯ ಅಂತ ನಮ್ಮ ಅಪ್ಪಯ್ಯ ಯಾಕೆ ಬೇಗ ಊರ್ ಬಿಟ್ಟು ಹೋದ್ರು ಅಂತ ನಮ್ಮ ಅಪ್ಪಯ್ಯ ಯಾಕೆ ಊರ್ ಬಿಟ್ಟು ಹೋದ್ರು ಅಂತ ಗೊತ್ತಾಯ್ತು ಈಗ ನಮ್ಮ ಅಪ್ಪಯ್ಯ ನಿನ್ನ ಅಪ್ಪ ಯಾಕೆ ಮನೆ ಬಿಟ್ಟು ಹೋಗ್ತ ಏನಿಲ್ಲಮ್ಮ ಅಂದ್ರೆ ಮನೆಯಲ್ಲಿ ನೋಡ್ಕೊಳ್ಳಿಕ್ಕೆ ಒಂದು ಗಟ್ಟಿಮುಟ್ಟಾದ ಗಣಸಿದ್ದಾರಲ್ಲ ಅಂತ ನಂಬಿಕೊಂಡು ಹಾಗೆ ಮತ್ತೆ ನೀ ಬೇರೆ ಏನಾದ್ರು ಹೇಳಿದ್ಯಾ ಇಲ್ಲ ಇಲ್ಲ ಮನೆಯಲ್ಲಿ ಹೊಣೆಗಾರಿಕೆ ನೋಡ್ಕೊಳ್ಳಿಕ್ಕೆ ಜನ ಉಂಟು ಅಂತ ಅಪ್ಪಯ್ಯ ಊರ್ ಬಿಟ್ಟು ಹೋದ್ರು ಅಪ್ಪಯ್ಯ ಊರ್ ಬಿಟ್ಟು ಹೋದಲ್ಲ ಅದಕ್ಕಲ್ಲ ಈ ಕೊಲಿ ಮಗ ಒಬ್ಬ ಹುಡುಗ ಮರ್ಯಾದೆ ಪ್ರಶ್ನೆ ನಂಗೆ ನಾನು ಮನೆ ಯಜಮಾನ ಅತ್ತೆ ನಮ್ಮ ಅಪ್ಪ ಇದು ಯಾವಾಗ್ಲೂ ನಿಮ್ಮನ್ನೇ ಕೇಳುವುದು ನಿಮ್ಮನ್ನೇ ನೆನಪಿಸಿಕೊಳ್ಳುವುದು ಅವನಿಗೆ ಎದ್ರು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಕೂತ್ರಿ ಹೇಳಲಿಕ್ಕೆ ಆಗುದಿಲ್ಲ ಹೌದು ನಾವು ಎಲ್ಲಿಗೂ ತಿರುಗಾಟ ಆಗುವಾಗಿಲ್ಲ ಹಾಗಾಗಿ ಹೋಗ್ಲಿ ಬಿಡು ಎಲ್ಲವರು ಕ್ಷೇಮ ಅಂತ ಆಯ್ತು ಎಲ್ಲ ಕ್ಷೇಮವಾಗಿದ್ದಾರೆ 5 ವರ್ಷ ಉಪ್ಪಿನಕಾಯಿ ಮಾಡಿದ್ದಾನೆ ಉಪ್ಪಿನಕಾಯ ಇಲ್ಲ ಅಪ್ಪೆ ಮಿಡಿ ಸಿಗ್ತಾ ನಿಮ್ಗೆ ಸಿಗಲೇ ಇಲ್ಲ ಹೌದಾ ಹೌದು ಊರ್ ಮಿಡಿ ಸಿಕ್ಕಿತ್ತು ಸ್ವಲ್ಪ ನಮಗೂ ಸಿಗ್ಲಿ ಹಾಕಿದ್ದೇವೆ ನಮ್ಮನೆ ಮಾತ್ರ ಮನೆಯನ್ನು ಮರ ಇದ್ದಿತ್ತು ಇವನ ಹತ್ರ ಹೇಳಿದೆ ಹೋಗು ಮಾವಿನ ಮಿಡಿ ಮುರಿ ಹೋಗು ಅಂದೆ ಅವ ಮಂಚದಿಂದ ಮೇಲೆ ಹೇಳಲೇ ಇಲ್ಲ ಹೌದಾ ಹೌದಾ ಮಾವಿನ ಮರದ ಚೌಳಿ ಇಲ್ಲಮ್ಮ ಮಾವಿನ ಮರದ ಚೌಳಿ ಇಲ್ಲ ಹೊತ್ಲಿಕ್ಕೆ ಮಾವಿನ ಮರದಲ್ಲಿ ಚೌಳಿ ಇರಬಾರ್ದು ನೀ ಕೂತು ಜಗಲಿ ಮೇಲೆ ಇರ್ಬೇಕಿತ್ತು ಆವಾಗ ನೀ ಮಾವಿನ ಮರವೇ ಹೊತ್ಕೊಂಡು ಕೂತ್ಕೊಂಡು ಮಾತಾಡ್ತಾನೆ ನಿಮ್ಗೂ ಸಿಗ್ಲಿಲ್ಲ ನಮಗೂ ಸಿಗ್ಲಿಲ್ಲ ಅಂತೆ ಎಂತ ಸಾವಿದೆ ಏನ್ ಮಾಡುವುದು ಏನ್ ಮಾಡ್ತಿ ಬಹುಶಃ ಇಲ್ಲೇ ಇದ್ರೆ 4 ಮಿಡಿ ತಗೊಂಡು ಹೋಗುವಂತ ಆಲೋಚನೆ ಮಾಡಿದ್ವಿ ಯಾಕಂದ್ರೆ ನಿನ್ನ ಹಳೆಯ ಗುಣ ಒಂದ್ ದಿವಸ ಬಿಡುದಿಲ್ಲ ನೀನು ಯಾಕಂದ್ರೆ ಹೋದಲ್ಲೇ ಏನಾದ್ರೂ ಕೊಯ್ಯ ಹಾಕೊಂಡು ಬರುದೇ ಬಿಟ್ರೆ ಮನೆಯಲ್ಲಿ ಏನೂ ಕೊಟ್ಟು ಹಾಳು ಅಲ್ಲ ನಿನಗಾಗಿ ನಾನು ಒಂದು ಬರಣಿ ಉಪ್ಪಿಗೆ ಹಾಕಿದ್ದಿದ್ದೆ ಅಪ್ಪೆ ಬಿಡಿಯಾ ಮನೆಗೆ ಹೋಗೋಲ್ಲವ್ರಿಗೆ ಕೊಯ್ಯಿ ಒಂದು ಹಾಕ್ಬೇಡ ಇಲ್ಲಪ್ಪ ಮನೆಗೆ ಹೋದ್ಮೇಲೆ ಕೊಯ್ಯಿ ಹಾಕ ಅಪ್ಪೆ ಬಿಡಿ ಹೌದಾ ಕೊಯ್ಯಿ ಹಾಕಿದ್ರೆ ಸಾಕು ಮಿಡಿಯಿಂದ ಮುಂದೆ ಹತ್ಕೊಂಡು ಬರ್ತಾರೆ ಬರ್ತಾರೆ ಹುಳ ಆಯ್ತು ನಾವು ಮಾಡಿದ್ದಲ್ಲ ಅದ್ರೊಳಗೆ ಆಯ್ತು ಬೇಡ ಮತ್ತೆ ಇಲ್ಲಿದ್ದು ತಗೊಂಡು ಹೋಗ್ತೀಯಾ ಹೋಗ್ಲಿ ಬಿಡ ಎಂತ ಮಗ ಹುಡುಕ್ತಾ ಇದೆಯಲ್ಲ ಏನು ಎಲ್ಲೋದ್ಲ ಅವಳು ಯಾರು ಅವಳು ನನ್ನ ತಂಗಿ ಓ ಬಂದವಳೆ ಆ ಕಡೆ ಈ ಕಡೆ ನೋಡುದು ಯಾಕಂತ ಈಗ ನಂಗೆ ಅರ್ಥ ಆಯ್ತು ಅಂದ್ರೆ ನಿನ್ನ ತಂಗಿ ಚಂದ್ರ ಅಯ್ಯೋ ಅವಳ ಕತೆ ಏನು ಕೇಳ್ತಿ ಮಗ ಏನಾಯ್ತು ನಿನ್ನನು ಕಾಣದೆ ಪ್ರತಿನಿತ್ಯಗಳು ನಿನ್ನನು ಕಾಣದೆ ಪ್ರತಿನಿತ್ಯಗಳು ನಿನ್ನನು ಕಾಣದೆ ಪ್ರತಿನಿತ್ಯಗಳು ಮುನ್ನ ಜಗವಳಿ ಕನವರಿಸುವಳು 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 ಮುನ್ನ ಜಗವಳಿ ಕನವರಿಸುವಳು ಕನವರಿಸುವಳು ಕನವರಿಸುವಳು
ಕಾಲದಲ್ಲ ಮೊದಲು ಗೊತ್ತಿದ್ದು ಈಗ ನೆನಪು ಮಾಡುದು. ಈ ಪ್ರಾಯದಲ್ಲಿ ಏನು ಕುಣಿತೀರಿ ನೀವು? ಹೌದು ಮಗ, ಪ್ರಾಯದ ಕಾಲ ನೋಡ್ಬೇಕಿತ್ತು. ಆಹಾ, ಪ್ರಾಯದ ಕಾಲದಲ್ಲಿ ನಾ ಕುಣಿಯುವಾಗ ಗೋಪಾಲ್ ಭಾಗವತರು ಸಾಕಾಗುದಿಲ್ಲ. ಹೌದಾ? ಹೌದೌದು. ಮತ್ತೆ ಅವ್ರ ತಾಳ ಬಾರಿ ಸಣ್ಣ ಆಗ್ತಿತ್ತು ನಮ್ಗೆ. ಹೌದಾ? ಅದಕ್ಕೆ ಅವ್ರ ಅಪ್ಪ ಸರಿಯಾಗಿತ್ತಮ್ಮ. ಅವರು ಸಣ್ಣ ಆಯ್ತಂತಿಲ್ಲ. ಹೌದಾ? ಅವ್ರ ಅಪ್ಪ ತಾಳುವ ಅಪ್ಪಯ್ಯನ ತಾಳ ಅಲ್ಲ, ಅಪ್ಪಯ್ಯನ ಚಕ್ರ ತಾಳ. ಹೌದಾ? ನಿಂಗೆ ಅಂತ ಗೊತ್ತು, ಹಣೆ ಬರಗೆಟ್ಟವನೇ. ಗೌರ್ಮೆಂಟ್ ಅವ್ರು ಸುದ್ದಿ ಹೇಳಿ ಯೋಗ್ಯತೆ ಉಂಟಲ್ಲ ನಿಮ್ಗೆ. ಗೌರ್ಮೆಂಟ್ ಬೇಡ. ಪಾಪ ಅವರು ಒಂದು ದಿವಸ ಮಳೆ ಬರುವಾಗ ಬಂದು ನಮ್ಮ ಮನೆಯಲ್ಲೇ ಒಂದು ಬಿಟ್ಟು ಹೋದ್ದು. ಮೊನ್ನೆ ಇವಾಗ ಗೊತ್ತು ತಗೊಂಡು ಹೌದಾ? ಹೌದೇ? ಹಾಗೆ ಹೇಳ್ಬೇಡಿ, ಅವ್ರು ಗುರುಗಳವರು. ಯಾರು? ಅವ್ರೆಲ್ಲರಿಗೂ ಗುರುಗಳವರು ಅವ್ರ ಅಪ್ಪಯ್ಯ. ಗುರುಗಳಾದ್ರೆ ನಮ್ಮ ಮನೆ ಬರಬಾರ್ದು. ಹೌದು. ನಾನು ಒಬ್ಬಳು ಅವ್ರಿಗೆ ಶಿಷ್ಯ. ಹೌದಾ? ನಂಗೆ ಎಂತೆಂತ ಹೆಜ್ಜೆ ಹೇಳಿಕೊಟ್ಟಿದ್ರು. ಆಹಾ. ಅದು ಮಾತ್ರ ನಾ ಬೇರೆಯವರಿಗೆ ಹೇಳಿಕೊಟ್ಟೆ. ಅದೇ ಕುಳಿತು ಈಗ ಅದೇ ಕುಂತ ಮಾತಾಡ್ತಾನೆ ಹೌದೇನೆ. ಅವಳೆಲ್ಲೋದು? ಅವಳೆಲ್ಲೋದು ಅಂತ ಹುಡುಕ್ತಾ ಇದೆಯಲ್ಲ, ಅವಳ ಕತೆ ಏನ್ ಕೇಳ್ತೀಯಮ್ಮ? ಏನಾಯ್ತು? ಏನು ಆಗಲಿಲ್ಲ. ಹುಷಾರಿದ್ದಾಳೆ ಅವಳು. ಸರಿದ್ದಾರೆ. ಹೌದೌದು. ನೋಡು, ದಿನಂ ಪ್ರತಿ ಬೆಳಿಗ್ಗೆ ಎದ್ದು ನಿನ್ನದ್ದೇ ನೆನಪು ಅವಳಿಗೆ. ಹೌದಾ? ಬೆಳಿಗ್ಗೆ ಕರೀಲಿಕ್ಕೆ ಶುರು ಮಾಡಿದ್ರೆ ಅಕ್ಕ 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 ಅಕ್ಕ, ಸಾಯಂಕಾಲದವರೆಗೂ ಕಾ ಹಾಗೆಯಾ? ಅಲ್ಲ, ಮೊದಲು ಅಕ್ಕ ಅಕ್ಕ ಕರೆದು ಕೊನೆ ಬರೀ ಕಾ. ಹಾಗೆ ಬಾವಿ ಕಟ್ಟೆಗೆ ಹೋದ್ರೆ ನೀರು ಎತ್ತುದೇ ಇಲ್ಲ, ಆದ್ರೂ ಕೊಡಪಾನ ತುಂಬಾ ಆಗಿರ್ತದೆ. ಅಂದ್ರೆ ಅಂದ್ರೆ ಹಿಡ್ಕೊಂಡೆ? ಕೊಡಪಾನ ಹಿಡ್ಕೊಂಡೆ ಕಣ್ಣೀರು ಹಾಕೋದು. ಹೌದಾ? ಕಣ್ಣೀರಲ್ಲೇ ಕೊಡಪಾನ ತುಂಬುವುದು. ಓ ಹಾಗೆ. ಮೊನ್ನೆ ಬಚ್ಚಲ ಮನೆ ಹೊರಿ ಒಳಗೆ ಮುಖ ಹಾಕೊಂಡು ಅಕ್ಕ ಅಕ್ಕ ಅಂತಿದ್ರು. ಹರಿ ತುಂಬುತ್ತಾ? ಹೊರಿ ತುಂಬಿದ್ದಲ್ಲ, ಅಲ್ಲೂ ನೀನೇ ಕಂಡದ್ದು. ಓ ಹಾಗೆ. ನೀ ಬಂದಿದ್ದೆ ಅಂತ ಅವಳಿಗೆ ಗೊತ್ತಿಲ್ಲ ಬಹುತೇಕ. ಗೊತ್ತದ್ದೇ ಆಗಿದ್ರು ಓಡ್ ಬರ್ತಿದ್ಲು. ಕರೀತೀರಾ? ಇಲ್ಲಿಂದ ಇಲ್ಲಿ ಚಂದು ಚಂದು ಯಾರ ಮನೆ ಸೈಕಲ್ ಮಾಡಿದ್ರಿ? ಅತ್ಯ ನಿನಗೆ ಇದು ಮನೆ ತೆಗಿಲಿಕ್ಕೆ ಅತ್ತೆ ಕತ್ತಿಯ ಹೊಡಿಬೇಡಿ ಅತ್ತೆ. ನಿನ್ನ ಪ್ರಾಸಕ್ಕೆ ನಂಗೆ ಗೊತ್ತಾಗ. ಹಾಕ್ಸ್ಕೊಳ್ಬೇಡ. ನಾವು ತಾಗಿಸ್ಕೊಳ್ದಿದ್ರು ಒಂದೊಂದ್ಸಲ ತಾಗಿ ಆಚೆ ಹೋಗ್ತದೆ. ಅದು ಅವಳಿಗೆ ಜೋರ್ ಮಾಡುತ್ತೆ. ಕಾಲಮ್ಮ ಇಲ್ಲಿ ಮನೆಯಲ್ಲಿ ಒಂದು ಮುಂದೆ ಒಣಗಿ ನೀನು ತಲೆ ಮೇಲೆ ಅಲ್ಲ ಅವಳು ಕಾಲ ಮಾಡು. ಅವಳನ್ನು ಕರೆದದ್ದು ಯಾರು? ಕರೆದದ್ದು ನೀನು. ಮತ್ ನೀ ಹೋಗಿ ಅಲ್ಲಿ ಕರೆದದ್ದು ಯಾಕೆ? ಮನೆಯಲ್ಲಿ ತೆಗಿದ್ಯಾ? ಮನೆಯಲ್ಲಿ ಹೋಗೋದು ಯಾರಂತ? ಏನಾಯ್ತು? ಮನೆಯಲ್ಲಿ ಎಂತೆಂತ ಕೊಡ ಇಲ್ಲಮ್ಮ. ಹೌದು. ಚಿನ್ನದ ಕೊಡ ಉಂಟು, ಬೆಳ್ಳಿ ಕೊಡ ಇತ್ತು, ತಾಮ್ರದ ಕೊಡ ಇತ್ತು, ಹಿತ್ತಾಳಿ ಕೊಡ ಇತ್ತು, ಅದೆಲ್ಲ ಬಿಟ್ಕಡೆ ಇತ್ತು. ಒತ್ತಿ ಕೊಡ ಇಟ್ಕೊಂಡು ಬಂದಿಲ್ಲ ಇಲ್ಲಿ. ಯಾರ ಮನೆ ತೆಗಿಲಿ ಬಂದವಳು? ಮಗ ಎಂತಮ್ಮ? ಅವಳು ಹೊಟ್ಟೆ ಕೊಡ್ಪಾನ ಇಟ್ಕೊಂಡು ಬಂದ್ಲು. ಯಾಕೆ? ಎಂತಕ್ಕಮ್ಮ? ನಿನ್ನ ಅಟ್ಟಿ ಯಜಮಾನತೆ ಅದಲ್ಲದೆ ಹೋದ್ರೆ ಅವಳನ್ನು ಕರೆದದ್ದು ನಾನು. ತಡೆದು ನಿಲ್ಲಿಸಿ ಎಂತದ್ದು ಇದ್ರಲ್ಲಿ 3 ಗೆರೆ ಹಾಕಿದಲ್ಲ, ಎಂತದ್ದು ಅದು ಕೆರೆ ಅಲ್ಲಮ್ಮ, ರೇಖೆ ರೇಖೆ ರೇಖೆ. ರೇಖೆ ಅಮ್ಮ. ಯಾರಾದ್ರೂ ಮೊದಲು ಹಾಕಿದವರಿದ್ದಾರ? ಹೌದು, ನೀವು ಅದು ಗೊತ್ತಿಲ್ಲ ಅಮ್ಮ. ಯಾರು? ಉಸ್ಮಾನ್ 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 ರೇಖೆ. ಉಸ್ಮಾನ್ ರೇಖೆ. ಎಂತೆಂತವ್ರ ಬಾಯಿಲಿ ಎಂತೆಂತ ಶಬ್ದಗಳು. ಉಸ್ಮಾನ್ ರೇಖೆ ಅವ ಇವ. ನಾನು ಇವತ್ತಿನವರೆಗೆ ನನ್ನ ಜೀವಮಾನದಲ್ಲಿ ಉಸ್ಮಾನ್ ರೇಖೆ ಅಯ್ಯೋ ಅಮ್ಮ. ಆ ಉಸ್ಮಾನ್ ಅನ್ನೋನಿಗೆ ಯಾರಾದ್ರೂ ಅಣ್ಣ ತಮ್ಮ ಇದ್ದಾರೆ? ಅಯ್ಯೋ ಹೌದಮ್ಮ. ಯಾರು? ಹಿಂದೆ ಬೇತ್ರಿಗೆ ಬೇತ್ರಿ ಬೇತ್ರಿ ರಾಮ. ಶ್ಯಾಮ ಅಲ್ವಾ? ನಾನು ಎಷ್ಟು ಶ್ಯಾಮ ಅಲ್ವೇ? ಅವರಿದ್ದು ಹಿಂದಿನ ನಿಂಗೆ ಗೊತ್ತಿಲ್ಲ. ನಾನು ಎಷ್ಟು ಸಲ ಹೇಳಿದೆ ಎಂತಮ್ಮ? ಬೇತ್ರಿ ಬದಿಗೆ ಒಂದು ಹೋಗಬೇಡ ಮಗ. ನೀನು ಬೇತ್ರಿ ಬದಿಗೆ ಹೋಗಿಯೇ ಇಷ್ಟ. ಬೇತ್ರಿ ಅಲ್ಲ, ತ್ರೇತಾಯುಗದಲ್ಲಿ ರಾಮನ್ ತಮ್ಮ ಉಸ್ಮಾನ್ ಅವೊಂದು ರೇಖೆ ಹಾಕಿಲ್ಲಮ್ಮ. ಸ್ವಲ್ಪ ಬಾಯಿ ಎಂತಮ್ಮ? ಇಲ್ಲಿ ಅವರು ರಾಮನ ಭಕ್ತಾದಿಗಳಿದ್ರೆ ನಿಮ್ಗೆ ಕೊಲ್ಲು ಹೊಡೆದುಕೊಂಡ. ರಾಮನ್ ತಮ್ಮ ಲಕ್ಷ್ಮಣ, ಉಸ್ಮಾನ ಅಲ್ಲ. ಲಕ್ಷ್ಮಣ? ರಾಮನ್ ತಮ್ಮ ಲಕ್ಷ್ಮಣ. ಓ, ರೈಮನ್ ತಮ್ಮ ಉಸ್ಮಾನ. ಬದಲು ಬಿಟ್ಕೊಂಡು ಬ್ಯಾಡ್ತಿದ್ದಲ್ಲ ಮಾತಾಡ್ತೀನಿ. ಅಲ್ಲ, ಪಕ್ಕನೆ ನನ್ನ ಬಾಯಲ್ಲಿ ಉಸ್ಮಾನ್ ಅಂತ ಬಂದ್ಬಿಡ್ತಾರೆ.
ಅಂತಲ್ಲ ಮಯ್ಯಕಮ್ಮ. ಯಾಕೆ ಅಂತ ಈಗ ನಂಗೆ ಗೊತ್ತಾಯ್ತು. ಎಂತಕ್ಕಮ್ಮ? ಮಗನೇ, ಅಮ್ಮ. ನಿನ್ನ ತುಂಬ ಗರ್ಭಿಣಿ ಆಗಿದ್ದಾಗ ಹಾ. ಹೆರಿಗೆ ಹೊಟ್ಟೆ ನೋವು ಪ್ರಾರಂಭ ಆಯ್ತು ನಂಗೆ. ಹಾ. ಶೂಲಗಿತ್ತಿ ಬರಲಿಲ್ಲ. ಹಾ, ಹಾ. ಇನ್ನೇನ್ ಮಾಡುದು ಅಂತ ಹಾ. ಹತ್ತಿರದ ಮನೆಯವರು 4 ಜನ ಸೇರಿ ಕಂಬಳಿ ಜೋಳಿಗೆ ಮಾಡಿ ಹಾ. ನನ್ನನ್ನು ಹೊತ್ಕೊಂಡು ಅಂಗಳಕ್ಕೆ ಇಳಿಯುವಾಗ ಹಾ. ನೀ ಹೇಳಿದ ಜಾತಿ ಸಾಯಿಬಾ ಒಬ್ಬ ಹಾ. ಗಡ್ಡ ಬಿಟ್ಟುಕೊಂಡು ಪಾತ್ರ ಮಾಡ್ಲಿಕ್ಕೆ ಬಂದ. ಹಾ. ಅದೇ ಹೊತ್ತಿನಲ್ಲಿ ಬಂದಾಗ ನಾನು ಆಲೋಚನೆ ಮಾಡಿದ್ದೆ, ಎಂತಮ್ಮ? ಇದೆಲ್ಲಿಯೋ ಮುಂದೊಂದು ದಿವಸ ದುಷ್ಪರಿಣಾಮ ಉಂಟಾಗ್ತದೆ. ಆ ದಿವಸ ಅವ ಸಿಕ್ಕಿದ್ರಿಂದ ಇವತ್ತು ನಿನ್ನ ಬಾಯಿ ಉಸ್ಮಾನ್ ಅಂತ ಬಂದ. ಓ ಹೌದಾ? ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಹೌದಮ್ಮ. ಹೌದಲ್ಲ? ಎಂತಮ್ಮ? ಈ ಲಕ್ಷ್ಮಣ ಗೆರೆ ಹಾಕಿದ್ದಾನೆ. ಹೌದು, ಲಕ್ಷ್ಮಣ ಗೆರೆಕೆ ಹಾಕಿದ್ದ. ಅದು ರೇಖೆ ಅಂತಾಯ್ತು. ಓಯ್ ಅದೇ ಅವ್ರು ಒಪ್ಕೊಂಡ್ರು ಬನ್ನಿ. ಇಲ್ಲ, ಈಗಿನ ಮಕ್ಕಳನ್ನ ನುಂಗ್ಲಿಕ್ಕೆ ಎಂತಾಯ್ತು ನಿಮ್ಗೆ? ನಾವು ಅರ್ಥದಲ್ಲಿ ಅಪ್ಪಿಕೊಳ್ಳುದು ಅಲ್ವಾ? ಏನು ಒಪ್ಕೊಂಡದ್ದು ಯಾಕೆ? ಸಂತೋಷದ ಲಹರಿ. ಏನ? ಸಂತೋಷದಲ್ಲ. ನಿಮ್ಗೆ ಸಂತೋಷದ ಲಾರಿ. ಆ ಲಾರಿಯಡಿ ನಾ ಬಿಸಾಯ್ತಿದ್ದೆ. ಅವ ಬೀಳುವಲ್ಲೇ ಬಿದ್ದಿದ್ದು ನಾನು ಇಷ್ಟೊತ್ತಿಕೊಂಡು ಆಡ್ತಿದ್ದೆ. ಅವ ನನ್ನ ಮೈ ಮೇಲೆ ಬಿಸಾಯ್ತ. ಅದು ಇವನ ಅಪ್ಪನು ಈ ರೀತಿ ಮೈ ಮೇಲೆ ಬಿದ್ದ. ಸಂತೋಷವಾಯಿತು. ಆ ಕಡೆ ಈ ಕಡೆ ನೋಡಿದ್ರೆ ಯಾರು ಕಾಣಿಸ್ತಾ ಇಲ್ಲ. ಕನ್ನಡ ಕಾಳಿಗೆ ಒಬ್ಬರನ್ನು ನೀನು ಎಲ್ಲಿಗಾದ್ರೂ ಹೊರಟಿದ್ದೇನೆ. ಹಿಂದೆ ಮುಂದೆ ಎಷ್ಟೆಲ್ಲ ಜನ ಇರ್ತಾ ಇದ್ರು. ಒಬ್ಬಳೇ ಬಂದಿದ್ದೇನೆ. ಹಾ, ಒಬ್ಳೆ ಬಂದಿದ್ದು. ಅದಲ್ಲ, ಏನು? ಮೊನ್ನೆ ನಾನೊಂದು ಬ್ರಾಹ್ಮಣನನ್ನು ಕಳಿಸಿಕೊಟ್ಟಿದ್ದೆ. ಹಾ. ಬಂದಿದ್ರ ಅವ್ರು ಬಂದಿಲ್ಲ. ಯಾವ ಭಟ್ರು? ಈಗ ಭಟ್ರು ಸುದ್ದಿ ಎಲ್ಲ ತಟ್ಟು ಬಿಡ್ತಾ ಈಗ. ಭಟ್ರು ಯಾವನ? ಅತ್ತೆ ಎಂತ ಅತ್ತೆ? ಅತ್ತೆ ಭಟ್ರು ಸುದ್ದಿ ಹೇಳಿಕ್ಕಿಲ್ಲ. ಭಟ್ರು ಹಾ ನಮ್ಮ ಮನೆಯಲ್ಲಿ ವಿಶ್ವನಾಥ್ ಭಟ್ರು ಅಂತ. ಯಾವ ವಿಷಯ ಅಂತ ಭಟ್ರು? ಕೋಡಿಗಳು ಯಾವ ಭಟ್ರು? ಹೊಡಿಬೇಡಿ ಅತ್ತೆ. ಗೊತ್ತಿಲ್ಲ, ಇವತ್ತು ಬಿಟ್ಟು ಇನ್ನು ಸಿಗುವುದಿಲ್ಲ. ನಾನಿದ್ದಲ್ಲಿ ಬೇರೆಯವ್ರಿಗೆ ಹೊಡಿತಾ ಅವನಿಗೆ ನಾನೇ ಎಂತ ಹೇಳ್ದೆ ನೀನು? ಯಾವ ಭಟ್ರು? ನಾವು ಭಟ್ಟ ಬಂದದ್ದು. ಯಾವ ಭಟ್ರು? ಮುಚ್ಚುವ. ಏನು ಅಂತ ಮಾಡ್ಕೊಂಡಿದ್ಯಾ ನೀನು? ಎಂತಮ್ಮ? ಯಾವ ಭಟ್ಟ ಬಂದದ್ದು? ಭಟ್ರು ಸುದ್ದಿ ನಮ್ಮನೆ ಬೇಕಮ್ಮ. ಸ್ವಲ್ಪ ಸುಮ್ಮನೆ ಇರ್ತೇನೆ. ಏನಮ್ಮ? ಅದಲ್ಲದೆ ಹೋದ್ರೆ ಬ್ರಾಹ್ಮಣರನ್ನು ಯಾವಾಗಲೂ ನಾವು ಬಹುವಚನದಲ್ಲಿ ಕರಿಬೇಕು. ಅದನ್ನು ಬಿಟ್ಕೊಂಡು ಯಾವ ಭಟ್ಟ ಬಂದದ್ದು? ಏನು ಭಟ್ರ ಬಗ್ಗೆ ನಿಮ್ಗೆ ಅಷ್ಟು ಆ ಭಟ್ರು